ಇನ್ನೂ ಕೆಲವು ಹಲವಾರು ಬಸ್ಗಳನ್ನು ಹಾಕ್ತಾರೆ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಅವರು ನಮ್ಮನ್ನ ಬಲವಂತ ಮಾಡಿ ಯಾವಾಗ ನಿಮ್ ಡೇಟ್ ಕೇಳಿ ನಮ್ಮನ್ನ ಹುರಿದುಂಬಿಸಿ ಅವರಿಂದ ಈ ತಾಲೂಕಿನಲ್ಲಿ ನಮ್ಮೆಲ್ಲರ ಮುಖಂಡರ ಗೌರವ ಇನ್ನೂ ಹೆಚ್ಚಾಗ್ತದೆ. ನಾನು ತಾಲೂಕ್ ಪಂಚಾಯತಿ ಸದಸ್ಯನಾಗಬೇಕಾದ್ರೂ ಕೂಡ ನಮ್ಮ ಮಲಸಂದ್ರದಲ್ಲಿ ಹೆಚ್ಚಿನ ಒಂದು ಆಶೀರ್ವಾದ ಮಾಡಿದಿರಿ. ಇಲ್ಲಾಂದ್ರೆ ನಾವು ತಲೆ ಬಗ್ಸ್ಕೊಂಡು ಓಡಾಡ್ಬೇಕಾಯ್ತು. ನಮ್ಮ ಉತ್ನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮಲಸಂದ್ರ ಗ್ರಾಮದಲ್ಲಿ ಈ ಓಂ ಶಕ್ತಿ ಮಾಲಧಾರಿಗಳು ಮೇಲ್ಮರುವತ್ತವರಿಗೆ ಪ್ರಯಾಣ ಬೆಳೆಸಿದ್ದು, ಈ ಒಂದು ಪ್ರಯಾಣಕ್ಕೆ ಈ ವಾಹನ ಸೌಲಭ್ಯವನ್ನು ಶ್ರೀ ಸನ್ಮಾನ್ಯ ಸಮೃದ್ಧಿ ಮಂಜಣ್ಣವರು ಕೊಡುಗೆಯಾಗಿ ಕಳಿಸಿರ್ತಾರೆ. ಇದಕ್ಕೆ ಮೂಲ ರೂವಾರಿಗಳಾದ ನಮ್ಮ ರಘುಪತ್ ರೆಡ್ಡಿ ಅಣ್ಣವರು ಇದರಲ್ಲಿ ಮತ್ತು ನಮ್ಮ ಮಂಜಣ್ಣವರು ಪೊಮರಳ್ಳಿ ಮಂಜಣ್ಣವರು ನಮಗೆ ತುಂಬ ವರ್ಷ ಕೂಡ ಇದೇ ರೀತಿ ಮೊಟ್ಟ ಮೊದಲಿಗೆ ಫಸ್ಟ್ ನಮ್ಗೆ ಕೇಳೋದೇ ಅವರು ನಮಗೆ ಯಾವಾಗ ಯಾವ ಡೇಟ್ ಬೇಕು ಅಂತ. ನಾವು ಕೇಳೋಷ್ಟೇ ಇರೋದಿಲ್ಲ, ಯಾವುದು ಗಣಪತಿ ಕೊಡಿಸೋದ್ರಲ್ಲಾಗಲಿ ಇಲ್ಲ ಈ ಮೇಲ್ಮತ್ತವ್ರಿಗೆ ಪ್ರತಿ ವರ್ಷ ಕೂಡ ಅವರು ನಮ್ಮನ್ನ ಬಲವಂತ ಮಾಡಿ ಯಾವಾಗ ನಿಮ್ಮ ಡೇಟು ಕೇಳಿ ನಮ್ಮನ್ನ ಹುರಿದುಂಬಿಸಿ ನಮಗೆ ಈ ಗ್ರಾಮಕ್ಕೆ ಬಹಳಷ್ಟು ಒತ್ತು ಕೊಟ್ಟು ಈ ವಾಹನ ಸೌಲಭ್ಯವನ್ನು ಮಾಡಿಕೊಡೋದಕ್ಕೆ ಮೂಲ ಕಾರ್ಯಕರ್ತರಾಗಿದ್ದಾರೆ. ಸಮೃದ್ಧಿ ಮಂಜಣ್ಣವರು ಕಾರಣಾಂತರಗಳಿಂದ ಬರಲಿಲ್ಲ, ಆದರೂ ಕೂಡ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮತ್ತೆ ಅವರಿಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾತಿಗೆ ಹೋಗೊಟ್ಟು ಅವ್ರಿಗೆ ಎಷ್ಟೇ ಕೆಲಸ ಕಾರ್ಯಗಳಿದ್ರೂ ಕೂಡ ನಮ್ಮ ಮುಖ್ಯ ಅತಿಥಿಗಳಾಗಿ ಈ ಒಂದು ಕಾರ್ಯಕ್ರಮಕ್ಕೆ ರಘುಪತಣ್ಣವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಪರವಾಗಿ ಈ ಮಾಲಧಾರಿಗಳ ಶಕ್ತಿಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸ್ನೇಹಿತರು ಮತ್ತೆ ನಮ್ಮ ಈ ಒಂದು ಗ್ರಾಮಕ್ಕೆ ಅತಿಥಿಗಳಾಗಿ ಲಕ್ಷ್ಮೀನಾರಾಯಣ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಮಾಲಾರ್ಪಣೆಯೊಂದಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಯುವ ನಾಯಕರು ಪೊಮರಳ್ಳಿ ಮಂಜಣ್ಣವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಹೂಮಾಲೆಯೊಂದಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಉತ್ನೂರು ವೆಂಕಟೇಶಣ್ಣವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಶಂಕರಣ್ಣವರು ಮಾಜಿ ಅಧ್ಯಕ್ಷರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಮಾಲಾರ್ಪಣೆಯೊಂದಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀರಿ. ಅದೇ ರೀತಿಯಾಗಿ ನಮ್ಮ ಕದ್ರಿಪುರ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತ. ಅದೇ ರೀತಿಯಾಗಿ ನಮ್ಮ ವೇಣುವರವರು, ಅದೇ ರೀತಿಯಾಗಿ ನಮ್ಮ ಕೇಶವರವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಅಷ್ಟೇ ನಮ್ಮ ಮಾಧ್ಯಮ ಮಿತ್ರರು ಮತ್ತೆ ಯೂಟ್ಯೂಬ್ ಚಾನೆಲ್ ಸ್ನೇಹಿತರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಗ್ರಾಮದ ಯುವ ಮುಖಂಡರಾದ ಮೂರ್ತಿರವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಅದೇ ರೀತಿ ಈ ಒಂದು ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯ ನಾರಾಯಣ ಸ್ವಾಮಿ ಅವರಿಗೂ ಸಹ ನಾವು ಒಂದು ಇವತ್ತಿನ ದಿವಸ ಉತ್ನೂರು ಪಂಚಾಯತಿಯ ಮಲಸಂದ್ರ ಗ್ರಾಮದ ನಮ್ಮ ನಾರಾಯಣಸ್ವಾಮಣ್ಣವರ ನೇತೃತ್ವದಲ್ಲಿ ಮೇಲ್ಮರುವತ್ತೂರಿಗೆ ಎಲ್ಲ ಶಕ್ತಿಗಳು ದೇವಿಯ ದರ್ಶನಕ್ಕಾಗಿ ಹೊರಟಿದ್ದೀರಿ. ಈ ಒಂದು ಬಸ್ಸಿನ ಸೌಲಭ್ಯವನ್ನು
ನಮ್ಮ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣವರು ಹಾಗೂ ನಮ್ಮ ರಘುಪತಣ್ಣವರ ನೇತೃತ್ವದಲ್ಲಿ ನಿಮಗೆ ಸುಗಮವಾಗಿ ಆಗಲಿ ಅಂತೇಳಿ ಈ ಬಸ್ಸಿನ ಸೌಕರ್ಯ ಮಾಡಿಕೊಟ್ಟಿದ್ದಾರೆ. ತಾವೆಲ್ಲರೂ ಸುಖವಾಗಿ ಹೋಗಿ ಕ್ಷೇಮವಾಗಿ ಬನ್ನಿ. ನಿಮ್ಮ ಎಲ್ಲ ಇಷ್ಟಾರ್ಥಗಳು ಆ ದೇವಿ ಈಡೇರಿಸಲಿ ಅಂತೇಳಿ ನಾನು ಪ್ರಾರ್ಥಿಸುತ್ತೇನೆ. ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ನಮ್ಮ ನಾಯಕರಿಗೆ ಇನ್ನೂ ಹಲವಾರು ಬಸ್ಸುಗಳನ್ನು ಹಾಕ್ತಾರೆ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೂ ಎಲ್ಲ ಗ್ರಾಮಸ್ಥರಿಗೆ ಒಳ್ಳೆಯದಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬರಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಓಂ ಶಕ್ತಿ, ಓಂ ಓಂ ಶಕ್ತಿಯೇ, ಓಂ ಓಂ ಶಕ್ತಿಯೇ. ಎಲ್ಲ ಶಕ್ತಿಗಳಿಗೂ ನಮಸ್ಕಾರ ಮಾಡ್ತಾ, ಈಗಾಗಲೇ ತಾವೆಲ್ಲ ಪ್ರಯಾಸಕ್ಕೆ ಸಿದ್ಧವಾಗಿದ್ದೀರಿ. ಈ ಪ್ರವಾಸ ಏನಿದೆ ಮೇಲ್ಮತ್ತೂರು ಆ ಮಹಾಶಕ್ತಿಯ ದರ್ಶನಕ್ಕೆ ತಾವೆಲ್ಲರೂ ಹೋಗ್ತಾ ಇದ್ದೀರಿ. ಭಾಳ ಶಕ್ತಿ ಇರ್ತಕ್ಕಂಥ ತಾಯಿ. ಹೋದ ವರ್ಷ ಏನು ತಮ್ಮೆಲ್ಲರೂ ಈ ಸಾರಿ ಬಸ್ ನಿಧಾನ ಆಗೋಕ್ಕೆ ತಡ ಆಗೋದು ಕೂಡ ಏನು ಕಾರಣ ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ. ಆದರೂ ಸಹ ಅವತ್ತು ಆಗಿರ್ತಕ್ಕಂಥ ಘಟನೆಯಲ್ಲಿ ಯಾರಿಗೂ ಏನು ತೊಂದರೆ ಆಗದ ರೀತಿ ಕಾಪಾಡಿದ್ದಾಳೆ ಅಂತಂದರೆ ನಿಜವಾಗ್ಲೂ ಅದು ಆ ತಾಯಿಯ ಒಂದು ಪವಾಡ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಇವತ್ತು ಶಾಸಕರು ಏನು ಪ್ರತಿ ವರ್ಷ ನಿಮಗೆ ಆಶ್ವಾಸನೆ ಕೊಟ್ಟಿದ್ರು, ಅದೇ ರೀತಿ ನಮ್ಮ ಸಮೃದ್ಧಿ ಮಂಜುನಾಥ್ ಅವರು ಬಸ್ ಕಳಿಸ್ತಾ ಇದ್ದಾರೆ. ಅವರು ಇವತ್ತು ಅವರಿಂದ ಈ ತಾಲೂಕಿನಲ್ಲಿ ನಮ್ಮ ಎಲ್ಲರ ಮುಖಂಡರ ಗೌರವ ಇನ್ನೂ ಹೆಚ್ಚಾಗ್ತದೆ. ಯಾಕಂದರೆ ಈ ತಾಯಂದ್ರ ಹತ್ರ ಇಲ್ಲಾಂದರೆ ನಾವು ತಲೆ ಬಗ್ಸ್ಕೊಂಡು ಓಡಾಡಬೇಕಾಯ್ತು. ಈ ರೀತಿ ನಾವು ತಲೆ ತಗ್ಗಿಸದೇ ಇರೋ ರೀತಿ ನಮ್ಮ ಆಲಂಗೂರು ಶಿವಣ್ಣನವ್ರು ಯಾವ ರೀತಿ ಕೆಲಸಗಳ ಮುಖಾಂತರ ಅವರು ಯಾವ್ಯಾವ ಊರಿಗೆ ಹೋದ್ರೆ ನಾವು ತಲೆ ಎತ್ತಿ ಓಡಾಡೋ ರೀತಿ ಕೆಲಸ ಮಾಡಿದ್ರು, ಅದೇ ರೀತಿ ನಮ್ಮ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವರು ಎಲ್ಲ ಮುಖಂಡರು ಇವತ್ತು ತಲೆ ಎತ್ತಿ ತಾಲೂಕಿನಲ್ಲಿ ಓಡಾಡ್ತಕ್ಕಂಥ ಒಂದು ಈ ಕೊಟ್ಟಂತ ಮಾತಿನಂತೆ ನಡ್ಕೊಂಡು ನಮ್ಮೆಲ್ಲರಿಗೂ ಗೌರವ ತಂದುಕೊಟ್ಟಿದ್ದಾರೆ. ಅದಕ್ಕೆ ಮೊದಲ ಬಾರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಪಕ್ಷದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ತಾವೇನು ತಾಯಂದ್ರು ಆ ಒಂದು ತಾಯಿಯ ದರ್ಶನಕ್ಕೆ ಹೋಗ್ತಾ ಇದ್ರಿ, ಎಲ್ಲ ಇವತ್ತು ಯಾವ ರೀತಿ ಒಂದು ಅಕ್ಕ ತಂಗಿ ಥರ ಹೋಗ್ತಾ ಇದ್ರಿ, ಬಂದ್ಮೇಲೂ ಸಹ ನೀವು ಅದೇ ರೀತಿ ಇರಬೇಕು, ಅದೇ ರೀತಿ ಬೆಳೆಸ್ಕೊಂಡು ಹೋಗ್ಬೇಕು. ನಮ್ಮ ನಾರಾಯಣಸ್ವಾಮಿ ಅವರು ಅಷ್ಟೇ ದೊಡ್ಡಗಿರಿಕಿಂದ ಬಂದು ಇಲ್ಲಿ ಸದಸ್ಯರಾದ್ರೂ ಅವ್ರು ಯಾವತ್ತೂ ಮಲಸಂದ್ರ ನಂದು ಇವತ್ತು ಗ್ರಾಮ ಅನ್ನೋ ರೀತಿಯಲ್ಲಿ ಅವರು ಇಲ್ಲಿ ಸದಾ ಇದು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಪಂಬ್ರಳ್ಳಿ ಮಂಜು ಅವರು ಅಷ್ಟೇ ಈ ಪಂಚಾಯತಿ ಇದು ಏನು ಇದ್ರೂ ಮಲಸಂದ್ರಕ್ಕೆ ಅವರು ಮೊದಲು ವಿಷಯ ತಿಳಿಸ್ತಾರೆ. ಅದೇ ರೀತಿ ಎಲ್ಲ ನಮ್ಮ ಮುಖಂಡರು ಎಲ್ಲ ಇಲ್ಲಿ ಬಂದಿದ್ದೀವಿ. ನಮ್ಮ ವೆಂಕಟೇಶ್ವರು, ಲಕ್ಷ್ಮಣವರು, ನಮ್ಮ ಕದ್ರಿಪುರ ಮಂಜು, ನಮ್ಮ ಹನ್ನಳ್ಳಿ ಗ್ರಾಮ ಪಂಚಾಯತ್ ಮಾದೇಶ್ ಶಂಕರ್ರು, ನಮ್ಮ ವೇಣು, ಮತ್ತು ನಮ್ಮ ಕೇಶವರು, ಮೂರ್ತಿ ನಿಮ್ಮೆಲ್ರಿಗೂ ಗೊತ್ತು. ಯಾವಾಗ ಬಂದ್ರೂ ಫಸ್ಟು ನಮ್ಮ ಮೊದಲಿಂದನೂ ನಾನು ತಾಲೂಕ್ ಪಂಚಾಯತಿ ಸದಸ್ಯನಾಗಬೇಕಾದ್ರೂ ಕೂಡ ನಮ್ಮ ಮಲಸಂದ್ರದಲ್ಲಿ ಹೆಚ್ಚಿನ ಒಂದು ಆಶೀರ್ವಾದ ಮಾಡಿದ್ದೀರಿ. ಅವತ್ತು ನನ್ನ ತಾಲೂಕ್ ಪಂಚಾಯತಿ ಸದಸ್ಯನಾಗಿದ್ದ ಅವಧಿನಲ್ಲೇ ಈ ದೇವಾಲಯನ ಕೂಡ ನಿರ್ಮಾಣ ಮಾಡಿದ್ದು. ಎಲ್ಲನೂ ಮೊದಲಿಂದನೂ ಈ ಒಂದು ನಮಗೆ ಆಶೀರ್ವಾದ ಮಾಡ್ಕೊಂಬಂದಿದ್ದೀರಿ. ಅದಕ್ಕೋಸ್ಕರ ಇವತ್ತು ತಾವೆಲ್ಲರೂ ಹೋಗಿ ಆ ತಾಯಿಯಲ್ಲಿ ಬೇಡ್ಕೊಂಡು ನಿಮ್ಗೆ ಒಳ್ಳೇದಾಗಲಿ, ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ, ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗಲಿ, ನಿಮ್ಮ ಗ್ರಾಮಕ್ಕೆ ಒಳ್ಳೇದಾಗಲಿ, ಅದೇ ರೀತಿ ನಮ್ಮ ಶಾಸಕರು ಸಹ ಈ ರೀತಿಯ ಒಂದು ಕಾರ್ಯಗಳು ಮಾಡ್ತಕ್ಕಂಥ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ತಾಯಿನಲ್ಲಿ ಬೇಡ್ಕೊಂಡು ನಾವೆಲ್ಲ ಕ್ಷೇಮವಾಗಿ ಬರಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇವೆ.